ಕೆಪಿಸಿಸಿಯಲ್ಲಿ ಬಿಕೆ ಹರಿಪ್ರಸಾದ್ ಮಹಾಸರ್ಜರಿ. ಕೆಪಿಸಿಸಿಯಲ್ಲಿ ಬದಲಾವಣೆಗೆ ಹರಿಪ್ರಸಾದ್ ಪ್ಲಾನ್. ನೂತನ ಕೆಪಿಸಿಸಿ ಅಧ್ಯಕ್ಷ ಅಧಿಕಾರ ಸ್ವೀಕರಿಸಿರೋ ಹರಿಪ್ರಸಾದ್ ಬೆಳ್ಳಂಬೆಳಿಗ್ಗೆ ಕೆಪಿಸಿಸಿಯಲ್ಲಿ ಬದಲಾವಣೆಗೆ ಹರಿಪ್ರಸಾದ್ ಪ್ಲಾನ್. ನೂತನ ಕೆಪಿಸಿಸಿ ಅಧ್ಯಕ್ಷ ಅಧಿಕಾರ ಸ್ವೀಕರಿಸಿರೋ ಹರಿಪ್ರಸಾದ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆ ಸಂಘಟನೆಗೆ ಚುರುಕು. ಕೈಪಡೆಯಲ್ಲಿ ನಡುಕ ಹುಟ್ಟಿಸಿದ ಹೈಕಮಾಂಡ್ ನಡೆ. ಹೊಸ ಸಂಘಟನಾ ಪರ್ವಕ್ಕೆ ಮುಹೂರ್ತ ಫಿಕ್ಸ್. ಹರಿಪ್ರಸಾದ್ ಮುಂದೆ 2028-29 ಟಾರ್ಗೆಟ್ ಮಾಡಿದ್ದಾರೆ. ಮುಂಬರುವ ಮಹಾ ಚುನಾವಣೆಗೆ ಪ್ರಮುಖ ಗುರಿಯನ್ನು ಕೂಡ ಹೊಂದಿದ್ದಾರೆ. ಹೊಸ ಪದಾಧಿಕಾರಿಗಳು ಕಾರ್ಯದರ್ಶಿಗಳ ನೇಮಕಾತಿಗೆ ದಿನಗಣನೆ ಶುರುವಾಗಿದೆ. ನೂತನ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆ ಸಂಘಟನೆಗೆ ಚುರುಕು. ಕೈ ಪಡೆಯಲ್ಲಿ ನಡುಕ ಹುಟ್ಟಿಸಿದ ಹೈಕಮಾಂಡ್ ನಡೆ. ಹೊಸ ಸಂಘಟನಾ ಪರ್ವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹರಿಪ್ರಸಾದ್ ಮುಂದೆ 2028 ಮತ್ತು 29 ಟಾರ್ಗೆಟ್. ಮುಂಬರುವ ಮಹಾ ಚುನಾವಣೆಗಳೇ ಪ್ರಮುಖ ಗುರಿ. ಹೊಸ ಪದಾಧಿಕಾರಿಗಳು ಕಾರ್ಯದರ್ಶಿಗಳ ನೇಮಕಾತಿಗಾಗಿ ಹುಡುಕಾಟಗಳು ಶುರುವಾಗಿದೆ. ಕೆಪಿಸಿಸಿ ಪಟ್ಟಕ್ಕೇರ್ತಾ ಇದ್ದ ಹಾಗೆ ಒಂದಷ್ಟು ಬದಲಾವಣೆಯ ನಿರೀಕ್ಷೆಯಲ್ಲಿ ಹರಿಪ್ರಸಾದ್ ಇದ್ದಾರೆ. ಕಾಂಗ್ರೆಸ್ಸಿಗೆ ಉಳಿದಿರುವ ಸಮಯ ಕೇವಲ 1.25 ವರ್ಷ. 2028ಕ್ಕೂ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಆ ಸಂದರ್ಭದ ಹೊತ್ತಿಗದಾಗಲೇ ಬೆಂಗಳೂರು ಲೋಕಲ್ ಬಾಡಿ ಎಲೆಕ್ಷನ್ ನಡೆದಿರುತ್ತೆ, ZP ಎಲೆಕ್ಷನ್ ನಡೆದಿರುತ್ತೆ. ಸೊ ಸ್ಥಳೀಯ ಅಸ್ತಿತ್ವದ ನಡುವೆ ರಾಜ್ಯದ ಅಸ್ತಿತ್ವದ ಬಗ್ಗೆ ಯೋಚನೆಯನ್ನು ಮಾಡಿದ್ದಾರೆ. ನಾವು ಸ್ಥಳೀಯವಾಗಿ ಒಂದು ಸ್ವಲ್ಪ ಪ್ರಬಲರಾಗಬೇಕು. ಆ ನಿಟ್ಟಿನಲ್ಲಿ ಪದಾಧಿಕಾರಿಗಳ ಬದಲಾವಣೆಯಲ್ಲೂ ಕೂಡ ಚೇಂಜಸ್ಗಳನ್ನು ತರೋ ಸಾಧ್ಯತೆಗಳಿದ್ದಾವೆ. ಈಗ ಅವರು ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಸೊ ಪರಮಾಧಿಕಾರಗಳಿರ್ತವೆ. ಅಧ್ಯಕ್ಷರ ತೀರ್ಮಾನದಂತೆ ಒಂದಷ್ಟು ಬದಲಾವಣೆಗಳಾಗಬಹುದು. ಬೇರೆ ಬೇರೆ ಜಿಲ್ಲಾ ನಾಯಕರುಗಳ ಬದಲಾವಣೆ, ತಾಲೂಕು ನಾಯಕರುಗಳ ಬದಲಾವಣೆ. ಒಟ್ಟಾರೆ ಬಿಕೆ ಹರಿಪ್ರಸಾದ್ ರವರ ಅತ್ಯಂತ ದೃಢ ನಡೆ ನಿಜಕ್ಕೂ ಕೂಡ ರಣರೋಚಕ ತಿರುವನ್ನು ಕೊಡ್ತಾ ಇದೆ. ಸ್ಥಳೀಯ ಚುನಾವಣೆಗಳಿಗೂ ಕೂಡ ರೆಡಿಯಾಗಬೇಕಿರುವಂತಹ ಕಾಂಗ್ರೆಸ್ಸು. ಸೊ ಇಂತಹ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಬಹಳಷ್ಟು ಎಫರ್ಟ್ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. 100% ಏಕಾಗ್ರತೆ ಬೇಕು ಅಂಥೇಳಿ ಪದಾಧಿಕಾರಿಗಳಿಗೆ ಮನವೊಲಿಸಿಕೊಡುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಗ್ರೌಂಡ್ ಲೆವೆಲ್ ಕಾರ್ಯಕರ್ತರಿಗೆ ಹೈಕಮಾಂಡ್ ಗಿಫ್ಟು. ಕತ್ತರಿ ಬೀಳಲಿದೆಯೇ ಕೆಪಿಸಿಸಿ ಪ್ರಭಾವಿಗಳ ಸೀಟಿಗೆ. ಸ್ಥಳೀಯ ಮಟ್ಟದಲ್ಲಿ ಬೆವರು ಹರಿಸಿದ ನಿಷ್ಠಾವಂತರಿಗೆ ಮಣೆ. ಯುವ ಮುಖಗಳಿಗೆ ರಾಜ್ಯ ಮಟ್ಟದಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಹಲವು ಸೋಮಾರಿ ನಾಯಕರಿಗೆ ಬಿಡುಗಡೆ ಭಾಗ್ಯ ಫಿಕ್ಸ್. ಮಾಸ್ಟರ್ ಪ್ಲಾನ್ ಹಿಂದೆ ಇದ್ದಾರಾ ಮಾಜಿ ಸಿಎಂ ಸಿದ್ದರಾಮಯ್ಯ? ಇದು ಹರಿಪ್ರಸಾದ್ ಅವರ ರಿಯಲ್ ಪವರ್ ಆಟ. ತನ್ನ ನಾಯಕತ್ವದಲ್ಲಿ ಏನೇನು ಬದಲಾವಣೆ ಬರಬೇಕು ಇರಬೇಕು ಅನ್ನುವಂತಹ ತೀರ್ಮಾನವನ್ನು ಒಬ್ಬ ಅಧ್ಯಕ್ಷನಾಗಿ ತೆಗೆದುಕೊಳ್ಳೋದು ಸಹಜ. ಸೊ ಬಿಕೆ ಹರಿಪ್ರಸಾದ್ ಕೂಡ ಅದೇ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಕತ್ತರಿ ಬೀಳಲಿದೆಯಾ ಕೆಪಿಸಿಸಿ ಪ್ರಭಾವಿಗಳ ಹುದ್ದೆಗೆ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಗಳ ಬದಲಾವಣೆಗಳು ಬಂದರೆ ಬೂತ್ ಮಟ್ಟದಲ್ಲಿ ಕಂಟ್ರೋಲ್ ಇರುತ್ತೆ. ಸ್ಥಳೀಯವಾಗಿ ನಾವು ಸ್ವಲ್ಪ ಪ್ರಬಲರಾಗಬೇಕು. ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ, ಗ್ರಾಮ ಕುಗ್ರಾಮಗಳಲ್ಲೂ ಕೂಡ ಸಂಘಟನೆಯ ಕೆಲಸಗಳಾಗಬೇಕು. ಇಂತಹ ಸಂದರ್ಭದಲ್ಲಿ ನಾವು ನಾಯಕತ್ವವನ್ನು ಸರಿಯಾದ ರೀತಿಯಲ್ಲಿ ನಾಯಕರ ಆಯ್ಕೆಯಲ್ಲಿ ಎಡವದೆ ನಾಯಕತ್ವ ಕೊಟ್ಟರೆ ನಮಗೆ ಸ್ಥಳೀಯವಾಗಿ ಸ್ವಲ್ಪ ಅಸ್ತಿತ್ವ ಪ್ರಬಲ ಆಗುತ್ತೆ ಅನ್ನೋ ಇರಾದೆಯಲ್ಲಿ ಬಿಕೆ ಹರಿಪ್ರಸಾದ್ ಇದ್ದಂಗೆ ಕಾಣ್ತಾ ಇದೆ. ಸೊ ಒಟ್ಟಾರೆ ಕೆಪಿಸಿಸಿಯ ಮೆಗಾ ಮಾಸ್ಟರ್ ಪ್ಲ್ಯಾನು. ಇನ್ನು ಇದರ ಹಿಂದೆ ಸಿದ್ದರಾಮಯ್ಯನವರ ಡೈರೆಕ್ಷನ್ ಇರಬಹುದಾ? ಕಾರಣ ಬಿಕೆ ಹರಿಪ್ರಸಾದ್ ಸಿದ್ದರಾಮಯ್ಯರ ಪರಮಾಪ್ತ ವಲಯದಕ್ಕೆ ಬರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಮಾರ್ಗನಿರ್ದೇಶನವನ್ನು ಕೊಡ್ತಾ ಇದ್ದಾರಾ ಎನ್ನುವಂಥ ಚರ್ಚೆಯೂ ಕೂಡ ರಾಜ್ಯದ ಪ್ರಮುಖ ರಾಜಕೀಯ ವಲಯಗಳಲ್ಲೂ ಕೂಡ ನಡೀತಾ ಇದೆ.